ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಗುರು ಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪ್ರಾಪ್ತಕ್ಕೆ ಸಲ್ಲದೆಯ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪ್ರಾಪ್ತಕ್ಕೆ ಸಲ್ಲದೆಯ. ನಾಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆಯ. ನಾಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆಯ. ನಮ್ಮ ಲಿಂಗದೇವನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ. ನಮ್ಮ ಲಿಂಗದೇವನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ. ಇಲ್ಲಿ ಗುರು ಬಸವಣ್ಣನವರು ಈ ವಚನದಲ್ಲಿ ಮತ್ತೆ ಒಂದು ಸತ್ಪ್ರಾಪ್ತಕ್ಕೆ ಸಲ್ಲಬೇಕು, ಒಂದು ದಾಸೋಹ ಒಂದು ಸತ್ಪಾತ್ರರಿಗೆ ಸಲ್ಲಬೇಕು ಅನ್ನೋದನ್ನು ಇಲ್ಲಿ ತಿಳಿಪಡಿಸ್ತಾ ಇದ್ದಾರೆ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪ್ರಾಪ್ತಕ್ಕೆ ಸಲ್ಲದಯ್ಯ. ಅಂದರೆ ಸಾಮಾನ್ಯವಾಗಿ ಅನೇಕ ವಾಮ ಮಾರ್ಗಗಳಿಂದ ಜನ ಗಳಿಕೆ ಮಾಡ್ತಾ ಇರ್ತಾರೆ. ಒಂದು ಲಂಚ ಪಡೆಯೋದು, ರುಶ್ವತ್ ಪಡೆಯೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಹೀಗೆ ಮತ್ತೊಬ್ಬರನ್ನ ಅಲ್ಲಿ ಅನಿಸಿ ಅವರಿಗೆ ಮಾನಸಿಕವಾಗಿ ಒಂದು ಹಿಂಸೆಗಳನ್ನು ಅಲ್ಲಿ ಕೊಟ್ಟು ಗಳಿಕೆ ಮಾಡ್ತಾ ಇರ್ತಾರೆ. ಒಂದು 10 ರೂಪಾಯಿ ಲಾಭ ಪಡೆಯುವಲ್ಲಿ 20 ಪಡೆಯೋದು, 20 ಪಡೆಯುವಲ್ಲಿ 40 ಪಡೆಯೋದು, ಹೀಗೆ ಒಂದು ದುಷ್ಟ ಆಲೋಚನೆಯಿಂದ ಅವರು ಹಣವನ್ನು ಅಲ್ಲಿ ಏನು ಮಾಡ್ತಾರೆ ಅಂದರೆ ಸಂಗ್ರಹ ಮಾಡ್ತಾರೆ. ಅದು ಪಾಪದ ಗಂಟಾಗಿ ಅಲ್ಲಿ ಕ್ರೋಢೀಕರಣ ಆಗ್ತಾ ಹೋಗ್ತದೆ. ಅದು ಸತ್ಪ್ರಾಪ್ತಕ್ಕೆ ಸಲ್ಲೋದಿಲ್ಲ ಅಂತ ಹೇಳಿ ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾರೆ. ಮತ್ತು ಅವರು ಕೂಡಿಟ್ಟದ್ದನ್ನು ಮತ್ತೆ ಒಂದು ಕಾಣಿಕೆ ಕೊಡೋದಾಗಲಿ, ಒಂದು ದಾಸೋಹ ಮಾಡೋದಾಗಲಿ, ಬಂದಂಥವ್ರಿಗೆ ನೀಡೋದಾಗಲಿ ಅದನ್ನು ಅವ್ರು ಮಾಡೋದಿಲ್ಲ. ಯಾಕಂದರೆ ಅಲ್ಲಿ ಕೂಡಿ ಹಾಕಬೇಕು ಅನ್ನೋ ಒಂದು ಭಾವನೆ ಅವರಲ್ಲಿ ತುಂಬಿರ್ತದೆ. ಅದಕ್ಕೋಸ್ಕರ ಅವರು ಅಲ್ಲಿ ದಾಸೋಹ ಆಯಿತು, ಒಂದು ಸಮಾಜಕ್ಕಾಯಿತು, ಒಂದು ಶರಣರಿಗಾಯಿತು, ಯಾವುದೇ ಒಂದು ಉತ್ತಮ ಕಾರ್ಯಗಳಿಗಾಯಿತು ಅವರ ಹಣ ಅಲ್ಲಿ ಸವಿಸೋದಿಲ್ಲ. ಅದು ಹಾಗೆ ಅವರು ಕ್ರೋಢೀಕರಣ ಮಾಡ್ತಾ ಇರ್ತಾರೆ. ಹಾಗಾದರೆ ಅಲ್ಲಿ ಮುಂದೆ ಏನು ಹೇಳ್ತಾರೆ ಗುರು ಬಸವಣ್ಣನವರು, ಪ್ರಾಯಶ್ಚಿತ್ತಕ್ಕಲ್ಲದೆ ಅಲ್ಲಿ ಸತ್ಪ್ರಾಪ್ತಕ್ಕೆ ಸಲ್ಲದೆ ಹೋತು ಅಂದರೆ ಅಲ್ಲಿ ಪ್ರಾಯಶ್ಚಿತ್ತಕ್ಕೆ ಅದು ಸಲ್ತತಿ. ಕೂಡಿಟ್ಟದ್ದು ಅದು ಹಾಗೆ ಉಳಿಯೋದಿಲ್ಲ. ಅದು ಹೇಗೆ ಬಂದಿರ್ತದಲ್ಲ ಅದೇ ರೀತಿ ಪ್ರಾಯಶ್ಚಿತ್ತಕ್ಕೆ ಅಂದರೆ ಅದು ಒಂದು ಸರ್ಕಾರದ ತಾವಾಗ್ಬೋದು, ಅಥವಾ ಕಳ್ಳ ಕಾಕರ ವಶ ಆಗ್ಬೋದು, ಮತ್ತು ಅನೇಕ ಯಾವ್ಯಾವುದೋ ಒಂದು ದುಷ್ಟ ಜನರ ಕೈಗೆ ಅದು ಹೋಗ್ಬೋದು. ಆವಾಗ ಕೂಡಿಟ್ಟಂಥ ಹಣ ಕೈ ತಪ್ಪಿ ಹೋದಾಗ ಅಲ್ಲಿ ಏನಾಗ್ತದೆ ಅಂದರೆ ಒಂದು ಪ್ರಾಯಶ್ಚಿತ್ತ ಆಗ್ತದೆ. ನನ್ನ ಹಣ ಇಷ್ಟು ಕೂಡಿಟ್ಟೆ, ಹಿಂಗೆ ಹೋಗಿಬಿಡುತ್ತಲ್ಲ, ವ್ಯರ್ಥವಾಗಿ ಬಿಡುತ್ತಲ್ಲ, ಇದು ಒಳ್ಳೆ ಕಲಕ್ಕೆ ಸಲ್ಲಿಲ್ಲಲ್ಲ ಅನ್ನುವಂಥ ಒಂದು ಭಾವನೆ ಬರ್ತದೆ. ಅದು ಕೈ ಎತ್ತಿ ತಾನಾಗೇ ದಾಸೋಹ ಮಾಡಿದಾಗ ಅಲ್ಲಿ ಒಂದು ತೃಪ್ತಿಕರವಾದ ಸಂತೋಷದ ಭಾವನೆ ಇರ್ತದೆ. ಆದರೆ ಈ ರೀತಿ ಕೇಳದೆ ಅದು ಮತ್ತೊಬ್ಬರ ವಶ ಆದಾಗ ಅಲ್ಲಿಗೆ ಏನಾಗ್ತದೆ, ಒಂದು ಪ್ರಾಯಶ್ಚಿತ್ತ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಗುರು ಬಸವಣ್ಣನವರು ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪ್ರಾಪ್ತಕ್ಕೆ ಸಲ್ಲದಯ್ಯ ಅಂತ ಹೇಳ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ನಾಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಅಂದರೆ ಅಲ್ಲಿ ಏನು ವಾಮ ಮಾರ್ಗದಿಂದ ಕೂಡಿ ಹಾಕಿರ್ತಾರಲ್ಲ ಅದು ಒಂಥರ ಹೇಗೆ ಅವರ ಹಣ ಅಂದ್ರೆ ಅದು ಒಂಥರ ನಾಯಿ ಹಾಲು ಇದ್ದಂಗೆ ಅಂತಾರೆ. ಇವತ್ತೊಂದು ಆಕಳ ಹಾಲಿನಿಂದ ಪಂಚಾಮೃತ ತಯಾರಿ ಮಾಡ್ಬೋದು, ಅದು ಮತ್ತು ಊಟಕ್ಕೆ ಕುಡಿಯೋದಕ್ಕೆ ಉಪಯೋಗ ಮಾಡ್ಬೋದು. ಆದರೆ ಅದು ನಾಯಿ ಹಾಲು ಅದು ಎಷ್ಟೇ ಅದರ ಮೊಲೆಯಲ್ಲಿ ಹಾಲು ತುಂಬಿಕೊಂಡಿದೆ ಅಂದರೂ ಯಾರು ಅದನ್ನು ಹಾಲು ತೊಗೊಂಬಂದು ಅಲ್ಲೇ ಪಂಚಾಮೃತ ಮಾಡೋದಿಲ್ಲ, ಯಾರು ಅದನ್ನು ಕುಡಿಯೋದಕ್ಕೆ ಉಪಯೋಗ ಆಗೋದಿಲ್ಲ. ಅದು ಕೇವಲ ತನ್ನ ಮರಿಗಳಿಗೆ ಮಾತ್ರ ಅದು ಸೀಮಿತ ಆಗಿರ್ತದೆ. ಮತ್ತೊಂದಕ್ಕೆ ಅದು
ಕೊಡೋದಕ್ಕೂ ಬರೋದಿಲ್ಲ, ಮಾಡೋದಕ್ಕೂ ಬರೋಲ್ಲ, ಅದನ್ನು ಉಪಯೋಗ ಮಾಡೋದಕ್ಕೂ ಬರೋದಿಲ್ಲ. ಹಾಗೆ ಈಗ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಎಷ್ಟಿದ್ರೇನು ಬಾ ನಾಯಿ ಮಲ್ಲಿಯಾಗಿನ ಹಾಲಿದ್ದಂಗೆ ಅವಂದು ಅಂತ ಹೇಳಿಬಿಡ್ತಾರೆ. ಅವನೇನಾದರೂ ಜಿಪುಣ ಆಗಿದ್ದ, ಸಾಕಷ್ಟಿತ್ತು, ಕೊಡ್ತದ್ದಿಲ್ಲ, ಮಾಡ್ತಿದ್ದಿಲ್ಲ, ಸರಿಯಾಗಿ ಸ್ಪಂದಿಸ್ತಾ ಇದ್ದಿಲ್ಲ ಅಂದ್ರೆ ಎಷ್ಟಿದ್ರೇನು ಬಾ ನಾಯಿ ಮನೆಯಾಗಿನ ಹಾಲು ಅದು ಅಂದ್ಬಿಡ್ತಾರೆ. ಹಾಗೆ ಆ ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಅಂತ ಇಲ್ಲಿ ಗುರುಬಸವಣ್ಣನವರು ಹಾಗೆ ಪಾಪ್ಯದಿಂದ ಕೂಡಿಟ್ಟದ್ದು ಒಂದು ನಾಯಿ ಹಾಲಿದ್ದ ಹಾಗೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೋ, ನಮ್ಮ ಲಿಂಗದೇವನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಅಲ್ಲಿ ಏನಾದರೂ ಒಂದು ಇದ್ದದ್ರಲ್ಲಿ ಅದನ್ನು ಉತ್ತಮವಾಗಿ ಬಳಸಬೇಕು, ಒಂದು ಸಮಾಜಕ್ಕೆ ಬೆಳೆಸಬೇಕು, ಶರಣರಿಗೆ ಬೆಳೆಸಬೇಕು, ಒಂದು ಉತ್ತಮ ಕಾರ್ಯಗಳಲ್ಲಿ ಅದನ್ನು ಬಳಸಬೇಕು ಅಂತ ಹೇಳಿದರೆ ಅದು ಬಳಸಿದಾಗ ಅದು ಅರ್ಥ ಅದು ಸಾರ್ಥಕವಾಗ್ತದೆ. ಇಲ್ಲದೆ ಹೋದರೆ ಅದು ಎಷ್ಟೇ ಅರ್ಥ ಇದ್ದರೂ ಅದು ಹಣ ಇದ್ದರೂ ಅದು ವ್ಯರ್ಥವಾಗಿ ಹೋಗಿಬಿಡ್ತೈತಿ ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಸಹಿತ ಒಂದು ವಾಮ ಮಾರ್ಗದಿಂದ ಗಳಿಕೆಯನ್ನು ಮಾಡದೆ ಮತ್ತು ನಾವು ಇದ್ದದ್ದರಲ್ಲಿ ಒಂದು ದಾಸೋಹ ಭಾವವನ್ನು ಬೆಳೆಸಿಕೊಳ್ಳಬೇಕು, ಒಂದು ಸಮಾಜಕ್ಕೂ ಕೆಲವೊಂದು ಭಾಗವನ್ನು ವಿನಿಯೋಗ ಮಾಡಬೇಕು ಅನ್ನುವಂಥ ಒಂದು ಭಾವನೆ ನಮಗೆ ಬರಬೇಕು ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ಶರಣರ ವಚನಗಳನ್ನು ಓದಬೇಕಾಗ್ತದೆ. ಶರಣರ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.